ಹಾಯ್ ಗ್ಯಾಸ್, ಇವತ್ತು ನಾವು ಮಾತಾಡೋಣ ನಮ್ಮ ಕನ್ನಡ ಇಂಡಸ್ಟ್ರಿಲಾಸೆ ಮಾರ್ಟಿನ್ ಬಗ್ಗೆದಾಗೆ ನಿನ್ನೆ ಅಪ್ಡೇಟ್ ಬಂದದ. ಅಪ್ಡೇಟ್ ಹಂತ್ರಕ್ಕೆ ಬಂದದ, ಬಟ್ ಮೂವಿನ ಡೇಟ್ ಕೊಟ್ಟಿಲ್ಲ, ಟೈಲರ್ ಡೇಟ್ ಕೊಟ್ಟಿಲ್ಲ, ಮತ್ತು ಏನು ಒಂದು ಟೀಸರ್ ರಿಲೀಸ್ ಮಾಡ್ತಂತ ನಿನ್ನೆ ಅನೌನ್ಸ್ಮೆಂಟ್ ಮಾಡ್ಯಾರ. ಮುಟ್ಟ ಲೇಟ್ ಆಯಿತು, ಯಾಕಂದ್ರೆ 2021ದಾಗ ಇದು ಮೂವಿದು ಒಂದು ಟೀಸರ್ ರಿಲೀಸ್ ಆಗಿತ್ತಲ್ಲ, ಎಷ್ಟು ಟ್ರೆಂಡಾಗಿ ಬಂದಿತ್ತು, ಎಲ್ಲೋ ಮಂದಿಗೆ ಟೀಸರ್ ಇಷ್ಟ ಆಗಿತ್ತು. ಫೈನಲಿ ಈ ಮೂವಿಲಾಸ ಒಂದು ಅಪ್ಡೇಟ್ ಅಂತ ನಿನ್ನೆ ಕೊಟ್ಟರು ಡೈರೆಕ್ಟರ್ ಸರ್. ಈ ಮೂವಿ ಸಲಕ್ಕೆ ಎಷ್ಟೋ ದಿನ ಎಲ್ಲ ನಾವು ವೇಟ್ ಮಾಡ್ಲತ್ತೀವಿ, ಮ್ಯಾಕ್ಸಿಮಮ್ 2.5 years ಆಯಿತು ಈ ಮೂವಿ ಸಲಕ್ಕೆ ವೇಟ್ ಮಾಡೋದು. ಏನೂ ಅಪ್ಡೇಟ್ ಸಿಗಲಾಗಿತ್ತು. ನಡ್ಬರ್ಕ್ ಈ ಮೂವಿ ಬಗ್ಗೆ ಎಲ್ಲಿ ಚರ್ಚೆನೂ ಆಗಲಾಗಿತ್ತು. ಆ್ಯಕ್ಚುಲಿ ಇದು ಮೂವಿ ಬರ್ಲತ್ತದ, ಏನು ಟೀಸರೇ ರಿಲೀಸ್ ಮಾಡೋದು ನನಗೆ ಆ ಥರ ಅನಿಸಿತು. ಬಟ್ ಫೈನಲಿ ಒಂದು ಪ್ರೆಸ್ ಮೀಟ್ ಇಟ್ಟಿಗೆಸಿ ಡೈರೆಕ್ಟರು, ಆ್ಯಕ್ಟರು, ಪ್ರೊಡ್ಯೂಸರು ಮತ್ತು ಎಡಿಟರ್ಸರು ಕುಂತಿಗೆಸಿ ಈ ಮೂವಿ ಬಗ್ಗೆ ಚರ್ಚೆ ಮಾಡಿದ್ರು. ಇದು ಮೂವಿ ಯಾವಾಗೋ ಬರಬೇಕಿತ್ತು, ಬಟ್ ಈ ಮೂವಿ ಇಷ್ಟಗನ್ನ ಪ್ರಾಬ್ಲಮ್ ಆಗಿದೆಲ್ಲ ಅಂದ್ರೆ ಪೆಂಡಿಂಗ್ ಹಾಕತ್ತಿನ ಹೋಗೋ ಕೆಲಸ ಅಲ್ಲ. ಡೈರೆಕ್ಟರ್ ಸರ್ ಏನಂದ್ರೆ ಅದ್ರ ಬಗ್ಗೆ ಡೀಟೇಲಾಗಿ ನಾವು ಮಾತಾಡೋಣ. ಅದಕ್ಕೆ ತಪ್ಪಲೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ಮೂವಿ ಒಂದು ಪ್ಯಾನ್ ಇಂಡಿಯಾ ಗ್ಲೋಬಲಿ ಮೂವಿ ರಿಲೀಸ್ ಅಲ್ಲತ್ತದ. ಓಕೆನಾ, ಡೈರೆಕ್ಟರ್ ಸರ್ ಏನಂದ್ರೆ ನಾವು ಹಂಗೆ ಕಚ್ಚಿ ಮಾಡಿಸಿ ಮೂವಿ ರಿಲೀಸ್ ಮಾಡಲ್ಲ, ಒಂದು ಟೈಮ್ ತೊಗೊಂಡು ಒಂದು ಪ್ರೊಸೆಸಿಂಗ್ ಇಟ್ಕೊಂಡು ಒಂದು ಸ್ಟೋರಿ ಲಾಸಿ ಒಂದು ಆ್ಯಕ್ಷನ್ ಮೂವಿ ತರ್ಲತ್ತೀವಿ. ಅದ್ರ ಸಲಕ್ಕೆ ನಮಗೆಲ್ಲ ಪೆಂಡಿಂಗ್ ಬೀಳತ್ತವೆ ಎಲ್ಲ ಕೆಲಸ. ಬೇರೆ ಬೇರೆ ಲೊಕೇಶನ್ದಾಗ ಬೇರೆ ಬೇರೆ ಸೆಟ್ಗಳು ಆಗಿಸಿ ಲೊಕೇಶನ್ಗೆ ಇಟ್ಟಿಗೆ ಶೂಟ್ ಎಲ್ಲ ಮಾಡ್ಲತ್ತೀನೋ ಅಂತ ಅಂದರು. ಬಟ್ ನಿನ್ನೆ ಡೈರೆಕ್ಟರ್ ಸರ್ ಮೂವಿ ಬಗ್ಗೆ ಡಿಸ್ಕಸ್ ಮಾಡ್ಯಾರ. ಓಕೆನಾ, ಮೂವಿ ಯಾವಾಗ ರಿಲೀಸ್ ಆತಂದು ಅದನ್ನು ಹೇಳ್ಯಾರ. ಅದೊಂದು ಪಾಯಿಂಟ್ ನನಗೆ ಯಾಕಪ್ಪ ಡೌಟ್ ಬಂತಂದ್ರೆ, ಎಲೆಕ್ಷನ್ ಆದಮೇಲೆ ಮೂವಿ ರಿಲೀಸ್ ಮಾಡ್ತಾನಂತಂದರು. ಓಕೆ, ಅದಕ್ಕಿಂತ ಪೆಹ್ಲೆ ಒಂದು ಟೀಸರ್ ಬಗ್ಗೆ ನಿನ್ನೆ ಡಿಸ್ಕಸ್ ಮಾಡಬೇಕಿತ್ತು, ಮತ್ತು ಒಂದು ಸಾಂಗ್ ಬಗ್ಗೆ ನಿನ್ನೆ ಪೂರ ಜಾಸ್ತಿ ಇಲ್ಲಿ ಮಾತಾಡ್ಯಾರ. ಅದೇನು ಸಾಂಗ್ ಒಂದು ಟೀಸರ್ ಅಪ್ಲೇ, ಅದು ಒಂದು ಸಾಂಗ್ ಆದಂಥ ಫಿಲ್ಮ್ನಲ್ಲಿ, ಅದು ಒಂದು ಟೀಸರ್ ಅಪ್ಲೇ ಸಾಂಗ್ ಅದಂತ ಅಲ್ಲ ಥರ, ಮತ್ತು ಒಂದು ಟೇಲರ್ ಅಪ್ಲೇ ಸಾಂಗ್ ಅದ, ಆ ಥರ ಒಂದು ಡಿಫ್ರೆಂಟಾಗಿನೋ ಒಂದು ಸಾಂಗ್ ರಿಲೀಸ್ ಮಾಡ್ಲತ್ತೇವೆ ಅಂತಂದರು. ಬಟ್ ಅದ್ರ ಬಗ್ಗೆ ಡೇಟ್ ಎಲ್ಲಿ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಮತ್ತು ಟೀಸರ್ ಬಗ್ಗೆನೂ ಅನೌನ್ಸ್ಮೆಂಟ್ ಕೊಟ್ಟಿಲ್ಲ, ಮತ್ತು ಟೇಲರ್ ಬಗ್ಗೆ ನಿನ್ನೆ ಎಲ್ಲಿ ಡಿಸ್ಕಸ್ ಮಾಡಿಲ್ಲ. ಓಕೆನಾ, ಓನ್ಲಿ ಮೂವಿ ಬಗ್ಗೆ ಪೂರ ಡಿಸ್ಕಸ್ ಮಾಡ್ಯಾರ. ಇಷ್ಟಕ್ಕನ ಪ್ರಾಬ್ಲಮ್ ಏನಾಯಿತು, ಈ ಮೂವಿ 100 daysನಾಗೆ 150 daysನಾಗೆ ಮೂವಿ ಬರಬೇಕಿತ್ತು, 245 days ಇದು ಮೂವಿ ಕಂಪ್ಲೀಟ್ ಆಗ್ಯದ ಅಂತಂದರು. ಫಿಲ್ಮ್ನಲ್ಲಿ ಬೇರೆ ಬೇರೆ ಲೊಕೇಶನ್ದಾಗ ಇಟ್ಟಿಗೆಸಿ ಕಾಶ್ಮೀರಕ್ಕೆ ಹೋಗಿಸಿ ಶೂಟಿಂಗ್ ಎಲ್ಲ ಮಾಡ್ಯಾರ ಅಂತ ಅವ್ರಂದರು. ಬಟ್ ಶ್ರೀನಗರ್ ಬಗ್ಗೆದನ್ನು ನಿನ್ನೆ ಡಿಸ್ಕಸ್ ಮಾಡ್ಯಾರ. ಬಟ್ ಆ ಶ್ರೀನಗರ್ ಬಗ್ಗೆದಾಗ ಡೈರೆಕ್ಟರ್ ಸರ್ ಹೇಳಿಲ್ಲ, ಕಾಶ್ಮೀರ್ ಬಗ್ಗೆದಾಗ ನಿನ್ನೆ ಅದು ಡಿಸ್ಕಸ್ ಮಾಡಿದ್ರು. ಸೆಕೆಂಡ್ ನೋಡಿ, ಧ್ರುವ ಸರ್ಜಾ ಅವರು, ಈ ಮೂವಿ ಅವ್ರಿಗೆ ಒಂದು ಬಿಗ್ ಮೂವಿ ಅದ. ಯಾಕಂದ್ರೆ ಇದು ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ಲತ್ತದ, ಎಲ್ಲ ಲ್ಯಾಂಗ್ವೇಜಾಗ ಮೂವಿ ಬರ್ಲತ್ತದ. ಇದು ಮೂವಿ ಒಂದು ಫೋಕಸ್ ಇಟ್ಟೇ ಮಾಡ್ಲತ್ತಾರ. ಇದೊಂದು ಆ್ಯಕ್ಷನ್ ಮೂವಿ, ಇದೊಂದು ಪ್ಯೂರ್ ಆ್ಯಕ್ಷನ್ ಮೂವಿ ಅದ. ನಮಗೆ ಟೀಸರ್ಲೆಸ್ಸೇ ಅನ್ಸ್ಲತ್ತಿತ್ತು. ಬಟ್ ಈ ಫಿಲ್ಮ್ನಲ್ಲಿ ಸ್ವಲ್ಪ ಆ್ಯಕ್ಷನ್ನು ಒಂದು ಡಿಫ್ರೆಂಟ್ ಲೆವೆಲ್ದಾಗ ಇರ್ತಾವ ಅಂತ ಹೇಳತ್ತಾರ ಡಿಫ್ರೆಂಟ್ ಡೈರೆಕ್ಟರ್ಸ್ ಅಂದಾರ. ಬಟ್ ಧ್ರುವ ಸರ್ಜನು ಅವ್ರ ಅಪ್ಕಮಿಂಗ್ ಮೂವಿ KD ಮೂವಿನೂ ಅದನ್ನು ಪೂರ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗದಂತಂದರು. ಆ ಮೂವಿನೂ ಇದು ಮೂವಿ ಬಂದಮೇಲೆ ಅದು ಮೂವಿ ಬರ್ತಾವಂತಂದರು. ಬಟ್ ಅದಕ್ಕಿಂತ ಪೆಹ್ಲೆ ಈ ಮೂವಿ ಎರಡು ಇನ್ನೂ ಪೆಂಡಿಂಗ್ ಕೆಲಸ ಬಾಕಿ ಅವ. ಓಕೆನಾ, ಒಂದು CGI ವರ್ಕ್ ಬಾಕಿ ಅದ, ಸೌಂಡ್ ಡಿಸೈನಿಂಗ್ ನಾವು ಅಂತೀವಲ್ಲ, ಅದು ಇನ್ನೂ ಪೆಂಡಿಂಗ್ ಅದ ಅಂತ ಡೈರೆಕ್ಟರ್ ಸರ್ ಅಂದರು. ಡೈರೆಕ್ಟರ್ ಸರ್ ಅಂದರು ಇವೆರಡು ಕೆಲಸ ಇನ್ನೂ ಪೆಂಡಿಂಗ್ ಅವ, ಮ್ಯಾಕ್ಸಿಮಮ್ ಅದು 1 ತಿಂಗಳದಾಗೋದು 1.5 ತಿಂಗಳಾಗೋದು, ಅದೆಲ್ಲ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆದ ಅಂತಂದ್ರೆ. ಈಗ ಇದಕ್ಕೆ ಎಷ್ಟು ಬಜೆಟ್ ಆಗಿದೆ, ಅದು ಬಜೆಟ್ ಬಗ್ಗೆ ಎಲ್ಲಿ ಡಿಸ್ಕಸ್ ಮಾಡಿಲ್ಲ. ಹತ್ತಿರ್ಬೇಕು ನನಗೆ ಅನ್ಸ್ತದ, ಒಂದು 200 crore ಫಿಲ್ಮ್ ಬಜೆಟ್ ಹತ್ತಿರಬೇಕು, ಇಲ್ಲಕ್ಕೆ ಜಾಸ್ತಿನೇ ಆಗಿರ್ಬೇಕು ಬಜೆಟ್. ಯಾಕಂದ್ರೆ CGI ವರ್ಕ್ ಅಲ್ಲಿ, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ, ಮತ್ತು ಆ್ಯಕ್ಷನ್ ಬೇರೆ ಲೆವೆಲ್ದಾಗೆ ತೋರಿಸ್ನ ಅಷ್ಟು ಕಾನ್ಫಿಡೆಂಟ್ಲೆಸ್ ಅಲ್ಲ ಥರ. ಕ್ಯಾಮ್ರಾ ವರ್ಕ್ನು ಮೇನ್ ಇಂಪಾರ್ಟೆಂಟ್ ಅದ ಫಿಲ್ಮ್ನಲ್ಲಿ. ಇಲ್ಲೆಲ್ಲ ಥರ ರೊಮ್ಯಾಂಟಿಕ್ ಸಾಂಗ್ನು ಒಂದು ಆದಂತಂದ್ರೆ, ಮತ್ತು ಇಲ್ಲಿ ಫಿಲ್ಮ್ನಲ್ಲಿ ಜಾಸ್ತಿ ನಿಮಗೆ ಡೈಲಾಗ್ ಕೇಳಲ್ಲ, ಒಂದು ಆ್ಯಕ್ಷನ್ ಮೂವಿ ಅದ. ಒಂದು ಧ್ರುವ ಸರ್ ಅಂದಾರ ಈ ಫಿಲ್ಮ್ನಲ್ಲಿ ಒಂದು ಸ್ಟೋರಿನೂ ಮೇನ್ ಪಾಯಿಂಟ್ ಅದ. ಓನ್ಲಿ ಆ್ಯಕ್ಷನ್ ಮೇಲೆ ನಾವು ಫೋಕಸ್ ಪೂರ ಇಟ್ಟಿಲ್ಲ, ಒಂದು ಸ್ಟೋರಿನೂ ಫಿಲ್ಮ್ನಲ್ಲಿ ಒಂದು ಪ್ರೆಸೆಂಟೇಷನ್ ನಾವು ಕೊಟ್ಟಿವಿ. ಇದು ಬ್ಲಾಕ್ ಬಸ್ಟರ್ ಮೂವಿ ಆತ ಅಂತ ಧ್ರುವ ಸರ್ಜಾ ಅವ್ರು ಅಂದಾರ. ಐ ಹೋಪ್ ನಾ ವೇಟ್ ಮಾಡ್ಲತ್ತಿದ್ದೆ, ಯಾಕಂದ್ರೆ ಟೀಸರ್ ಯಾವಾಗೋ ರಿಲೀಸ್ ಮಾಡಿದ್ವಿ, 2.5 years ಆಯಿತು. 2.5 years ಟೀಸರ್ಲೆಸ್ ನಾವು ವೇಟ್ ಮಾಡ್ಲತ್ತಿದ್ದೆವು. ಬಟ್ ಟೈಲರ್ ಬಗ್ಗೆ ವೇಟ್ ಮಾಡ್ಲತ್ತಿದ್ದು, ಎಲ್ಲಿ ಅಪ್ಡೇಟ್ ಬರಲಾಗಿತ್ತು. ಫೈನಲಿ ಹನುಮಾನ್ ಮೂವಿ ಬ್ಲಾಕ್ ಬಸ್ಟರ್ ಮೂವಿ ಹಿಟ್ ಆಗಿದೆ. ಓಕೆನಾ, 300 crore ಮೇಲೆ ಫಿಲ್ಮ್ ಕಳಿಸಿದ, ಮತ್ತು 50 days ಮೊನ್ನೆ ಕಂಪ್ಲೀಟ್ ಮಾಡ್ಕೊತು. ಹನುಮಾನ್ ಮೂವಿನೂ ಟೀಸರ್ ಅವಾಗ ರಿಲೀಸ್ ಆಗಿತ್ತು, ಇದು ಮಾರ್ಟಿನ್ ಟೀಸರ್ ಅವಾಗ ರಿಲೀಸ್ ಆಗಿತ್ತಲ್ಲ. ಫೈನಲಿ ಒಂದು ಟೀಸರ್ ಅಲ್ಲಿ ಇಲ್ಕರ ಒಂದು ಪೋಸ್ಟರನ್ನು ರಿಲೀಸ್ ಮಾಡಬೇಕು, ಇಲ್ಕರ ಒಂದು ಸಾಂಗನ್ನು ರಿಲೀಸ್ ಮಾಡಬೇಕು, ಪೋಸ್ಟರನ್ನು ರಿಲೀಸ್ ಮಾಡಬೇಕು, ಇಲ್ಕರ ಒಂದು ಸಣ್ಣ ಒಂದು ಗ್ಲಿಮನ್ನು ರಿಲೀಸ್ ಮಾಡಬೇಕು. ಪಬ್ಲಿಕ್ಕಿಗೆ ಆಡಿಯನ್ಸ್ ಒಂದು ಅಟ್ರಾಕ್ಷನ್ ಈ ಮೂವೀಸಲ್ಲಿ ಮತ್ತು ಎಕ್ಸೈಟ್ಮೆಂಟ್ಲೆಸ್ ನಾ ಅನ್ಕೊಳತ್ತೀನಿ. ಆ ಥರ ಮಾಡಿದ್ರೆ ಇನ್ನೂ ಬೆಟರ್. ಯಾಕಂದ್ರೆ ಎಷ್ಟೋ ದಿನ ಆಯಿತು ಈ ಮೂವಿ 50 daysನಾಗೆ ಕಂಪ್ಲೀಟ್ ಆಗಬೇಕು, ಇವೆಲ್ಲ ಪ್ರಾಬ್ಲಮ್ ಆದ. ಒಂದು ಡೈರೆಕ್ಟರ್ ಸರ್ ಅಂದರು ಒಂದು ಪ್ಲೇನ್ ಒಳಗೂ ಒಂದು ಪ್ರಾಬ್ಲಮ್ ಆಗ್ಯದ ಅಂತಂದರು. ಅದ್ರ ಬಗ್ಗೆ ನಾನು ಡಿಸ್ಕಸ್ ಪೂರ ಡೀಟೇಲಾಗಿ ಕೇಳಿಲ್ಲ. ಬಟ್ ನಿಮ್ಮ ಸ್ಟೋರಿ ಲಾಸಿ ಫಿಲ್ಮ್ ಯಾವಾಗ ಕಂಪ್ಲೀಟ್ ಆಗ್ಯದ, ಈ ಮೂವಿ ಏನೇನು ಪ್ರಾಬ್ಲಮ್ ಕೊಟ್ಟದ ಅಂತಂದರು. ಬಟ್ ನೋಡಮ್ಮ, ಇದು ಒಂದು ಗ್ಲೋಬಲಿ ಪ್ಯಾನ್ ಇಂಡಿಯಾ ಮೂವಿ ರಿಲೀಸ್ ಆಗ್ಲತ್ತದ. ನನಗಂತರ ಟೀಸರ್ ಇಷ್ಟ ಆಗಿತ್ತು. ಈ ಮೂವಿದು ಏನಾರು ಅಪ್ಡೇಟ್ ಬಂತಂದ್ರೆ ಡೆಫಿನೆಟ್ಲಿ ನಿಮಗೆ ಕೊಡ್ಲಿಕ್ಕೆ ನಾನು ಕೋಶಿಶ್ ಮಾಡ್ತೀನಿ. ಇದು ವಿಡಿಯೋ ಕೆಳಗೆ ನಿಮಗೆ ಅನ್ಸೋ ಕಾಮೆಂಟ್ ಮಾಡಿ, ವಿಡಿಯೋಕ್ಕೆ ಲೈಕ್ನು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಲೆಮೆ ನೆಕ್ಸ್ಟ್ ವಿಡಿಯೋ. ಬೈ ಟೇಕ್ ಕೇರ್.